ನಮ್ಮೊಂದಿಗೆ ಈ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ವೇದಿಕೆಯನ್ನ ಅಲಂಕರಿಸಬೇಕು ಅಂತ ಅಡಿಷನಲ್ ಕಮಿಷನರ್ ಆಫ್ ಪೊಲೀಸ್ ಹೇಮಂತ್ ನಿಂಬಾಳ್ಕರ್ ಅವರನ್ನ ನಾನು ಕೋರ್ತೇನೆ. ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಈಗ ಸಾಧಕಿಯೊಬ್ಬರನ್ನ ನಾವು ನಿಮಗೆ ಪರಿಚಯಿಸ್ತಾ ಇದ್ದೀವಿ. ಹೊಯ್ಸಳದಲ್ಲಿ ಇವರು ಗಸ್ತು ತಿರುಗ್ತಾ ಇದ್ರು. ಆ ಸಂದರ್ಭದಲ್ಲಿ ಚಾಕು ಚುಚ್ಚಿ ಅಲ್ಲಿಂದ ಪರಾರಿ ಆಗ್ತಾ ಇದ್ದಂತಹ ಒಬ್ಬ ಆರೋಪಿಯನ್ನ ಹಿಡಿಯೋದಲ್ಲದೆ ಗಾಯಗೊಂಡಂತಹ ವ್ಯಕ್ತಿಯನ್ನ ಕಾಪಾಡಿದಂತಹ ಸುನೀತಾ ಅವರು ನಮ್ಮ ಇವತ್ತಿನ ಹೆಮ್ಮೆಯ ಸಾಧಕಿ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಚಪ್ಪಾಳೆ ತಟ್ಟೋದ್ರ ಮೂಲಕ ಅವರನ್ನ ಸ್ವಾಗತಿಸಿಕೊಳ್ಳಿ. ನಾವು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದೀವಿ, ಆದರೆ ಪೊಲೀಸ್ ಇಲಾಖೆ ಎಚ್ಚರವಾಗಿರೋದ್ರಿಂದಲೇ ಇದು ಸಾಧ್ಯ ಅನ್ನೋದಕ್ಕೆ ಮತ್ತೊಂದು ದೊಡ್ಡ ಉದಾಹರಣೆ. ಸುನೀತಾ ಅವರ ಕುರಿತಾಗಿ ಈಗ ವಿಟಿಯನ್ನ ನೋಡುವಂತಹ ಸಮಯ. ಪೊಲೀಸ್ ಇಲಾಖೆ ಅಂದ್ರೆ ಬೇಡವೆನ್ನುವ ನೂರಾರು ಮಹಿಳೆಯರು ಇದ್ದಾರೆ. ಆದರೆ ಕೋಲಾರದ ಶ್ರೀನಿವಾಸಪುರದ ಸುನೀತಾ ಹಾಗಲ್ಲ. ಈಗ ಕೆಆರ್ ಪುರಂ ಠಾಣೆಯಲ್ಲಿ ಹೆಡ್ ಕಾನ್ಸ್ಟೇಬಲ್. ರಾತ್ರಿ ಆದ್ರೆ ಸಾಕು, ಮನೆ ಸೇರಲು ಮಹಿಳೆಯರು ನಾ ಮುಂದು ತಾ ಮುಂದು ಅಂತ ಕಚೇರಿಯಿಂದ ಮನೆಗೆ ಹೋಗ್ತಾರೆ. ಆದ್ರೆ ಸುನೀತಾ ಮಧ್ಯರಾತ್ರಿ ಒಂದು ಜೀವ ಉಳಿಸೋದ್ರ ಜೊತೆಗೆ ಆರೋಪಿಯನ್ನು ಚಾಕು ಸಮೇತ ಹಿಡಿದು ಜೈಲಿಗೆ ಅಟ್ಟಿದ್ದಾರೆ. ಆವತ್ತು ಮೇ 5, 2017 ಕೆಆರ್ ಪುರಂ ಠಾಣಾ ವ್ಯಾಪ್ತಿಯ ಟಿಸಿ ಪಾಳ್ಯದಲ್ಲಿ ಹುಡುಗಿ ವಿಚಾರಕ್ಕೆ ವಿವೇಕ್ ಎಂಬಾತನಿಗೆ ಆರೋಪಿ ರಾಯ್ ಎಂಬಾತ ಚಾಕು ಇರಿದು ಪರಾರಿಯಾಗ್ತಾ ಇದ್ದ. ಆವತ್ತು ಸುನೀತಾ ಹೊಯ್ಸಳದಲ್ಲಿ ರಾತ್ರಿ ಗಸ್ತಿನಲ್ಲಿದ್ರು. ಆಗ ಸಮಯ ಮಧ್ಯರಾತ್ರಿ 12:30 ಆಗಿರಬಹುದು. ಆ ವೇಳೆ ಜೀವದ ಹಂಗು ತೊರೆದು ಸುನೀತಾ ಮತ್ತು ಅವರ ತಂಡ ಆರೋಪಿ ರಾಯ್ ಹಿಂದೆ ಬೆನ್ನಟ್ಟಿ ಚಾಕು ಸಮೇತ ಹಿಡಿದು ಠಾಣೆಗೆ ಎಳೆದು ತಂದಿದ್ರು. ಇತ್ತ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡುತ್ತಿದ್ದ ವಿವೇಕ್ನನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿ ಕರ್ತವ್ಯದ ಮಧ್ಯೆಯೂ ಮಾನವೀಯತೆ ಮೆರೆದವರು ಸುನೀತಾ. ಕಳೆದ 12 ವರ್ಷಗಳಿಂದ ಯಾವುದೇ ಪಾಳಿ ಇರಲಿ ತಾನಾಯ್ತು ತನ್ನ ಕೆಲಸವಾಯಿತು ಅಂತ ಸೇವೆ ಸಲ್ಲಿಸುತ್ತಿದ್ದಾರೆ. ಸುನೀತಾ ಅವರ ಅಪ್ರತಿಮ ಸೇವೆ ಮತ್ತು ಸಾಹಸ ಗುರುತಿಸಿದ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಶೌರ್ಯ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಬೇಕು ಅನ್ನುವ ಹಲವಾರು ಮಹಿಳೆಯರ ಕನಸಿಗೆ ಸುನೀತಾ ಒಂದು ದೊಡ್ಡ ಉದಾಹರಣೆ. ಚಪ್ಪಾಳೆ ತಟ್ಟೋದ್ರ ಮೂಲಕ ಅವರ ಸಾಧನೆಯನ್ನ ನಾವು ಕೂಡ ಸಂಭ್ರಮಿಸೋಣ. ಇವತ್ತಿನ ತುಂಬ ನಮಗೆ ಸಂತೋಷ ಆಗ್ತಾ ಇದೆ. ಅಂದರೆ ಮತ್ತೊಬ್ಬರ ನಮ್ಮ ಜೀವನ ಪಣಕ್ಕಿಟ್ಟು ಮತ್ತೊಬ್ಬರ ಜೀವವನ್ನು ಕಾಪಾಡಿದಂತಹ ನಮ್ಮನ್ನು ಗುರುತು ಮಾಡಿ ಈ ಥರ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳುವುದರಿಂದ ತುಂಬ ಹೃದಯಪೂರ್ವಕವಾದಂಥ ವಂದನೆಗಳನ್ನು ಅರ್ಪಿಸಬೇಕು. ನಾವು ಸಹ ಇದೇ ರೀತಿ ಕೆಲಸ ಮಾಡಲು ಧೈರ್ಯವಾಗಿ ನಮ್ಮ ಒಂದು ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನ ಸಹ ತುಂಬ ಅತಿ ಮುಖ್ಯವಾಗಿರುತ್ತೆ. ಅವರ ಒಂದು ಇದರಂತೆ ನಾವು ಕೆಲಸವನ್ನು ಧೈರ್ಯವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದನ್ನು ನಮಗೆ ಈ ಥರ ನಮ್ಮನ್ನು ಗುರುತು ಮಾಡಿ ಈ ಥರ ಇದು ಮಾಡಿರೋದನ್ನು ನಮ್ಗೆ ಇನ್ನೂ ಒಂದು ಹೆಚ್ಚಿನ ಜನಸಾಮಾನ್ಯರಿಗೋಸ್ಕರ ನಾವು ತುಂಬ ಕಷ್ಟಪಡಬೇಕು, ಒಳ್ಳೆಯ ಒಂದು ಹೆಸರನ್ನು ಗಳಿಸಬೇಕು ಅಂತ ನಮಗೆ ಇವತ್ತಿನ ದಿನ ತುಂಬ ಸಂತೋಷ ಆಗ್ತಾ ಇದೆ. ಅಂದರೆ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಸಂಪಾದಕರಿಗೆ ಮತ್ತು ಸಿಬ್ಬಂದಿ ವರ್ಗದವರನ್ನು ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮುಂದಿನ ಸಾಧಕರು ಒಂದು ಶೋರೂಮ್ನಲ್ಲಿ ಅಚಾನಕ್ಕಾಗಿ ನಡೆಯುವಂತಹ ಒಂದು ಅವಘಡವನ್ನ, ಒಂದು ಫೈರಿಂಗ್ ಅನ್ನ ತಡೆದಂತಹ ಚಂದ್ರಪ್ಪ ಅವರು ನಮ್ಮ ಇವತ್ತಿನ ಸಾಧಕರು. ಚಪ್ಪಾಳಿಯೊಂದಿಗೆ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ. ಶೋರೂಮ್ ಮಾಲೀಕರ ಮೇಲೆ ಮಾಜಿ ಸೈನಿಕನೊಬ್ಬ ಗುಂಡು ಹಾರಿಸುವ ಪ್ರಯತ್ನ ನಡೆಸಿದಾಗ ಅದನ್ನ ತಡೆದು ಆಗಬಹುದಾದಂತಹ ದೊಡ್ಡ ಅನಾಹುತವನ್ನ ಚಂದ್ರಪ್ಪನವರು ತಡೆದಿದ್ದಾರೆ. ಚಂದ್ರಪ್ಪ ಅವರ ಕುರಿತಾಗಿ ಒಂದು ವಿಟಿಯನ್ನ ನೋಡೋಣ ಬನ್ನಿ. ಇವರು ಚಂದ್ರಪ್ಪ,
ರಾಮನಗರ ಜಿಲ್ಲೆ ಮಾಗಡಿಯ ಭೀಮನಪುರದವರು. 1996ರಿಂದ ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಪೀಣ್ಯ, ಕಬ್ಬನ್ ಪಾರ್ಕ್, ಶ್ರೀರಾಂಪುರ ಸೇರಿದಂತೆ ಹಲವು ಪೊಲೀಸ್ ಠಾಣೆಗಳಲ್ಲಿ ಪೇದೆಯಾಗಿ ಕರ್ತವ್ಯ ನಿರ್ವಹಿಸಿದ ಚಂದ್ರಪ್ಪ ಸದ್ಯ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಆದರೆ ಇವರು ಮಾಡಿದ ಸಾಹಸ ಅಂದರೆ ಗುಂಡಿನ ದಾಳಿಗೆ ಬಲಿಯಾಗಬೇಕಿದ್ದವರನ್ನ ಜೀವ ಪಣಕ್ಕಿಟ್ಟು ಕಾಪಾಡಿದ್ದಾರೆ. ಅವತ್ತು ಜೂನ್ 10, 2017, ಸಮಯ ಸಂಜೆ 4:30. ಕೆಂಗೇರಿಯ ಸ್ಯಾಟಲೈಟ್ ಶೋರೂಮ್ನಲ್ಲಿ ಮಾಜಿ ಸೈನಿಕರೊಬ್ಬರು ಬೈಕ್ ಬುಕ್ ಮಾಡಿದ್ರು. ಆದರೆ ಬೈಕ್ ಕೊಡೋದು ಲೇಟ್ ಆಯಿತು ಅಂತ ಶೋರೂಮ್ ಮಾಲೀಕರ ಮೇಲೆ ಗುಂಡಿನ ದಾಳಿ ನಡೆಸಿದರು. ಅಷ್ಟರಲ್ಲೇ ಪೇದೆ ಚಂದ್ರಪ್ಪ ತಮ್ಮ ಜೀವವನ್ನು ಪಣಕ್ಕಿಟ್ಟು ಪಿಸ್ತೂಲ್ ಡೌನ್ ಮಾಡಿದ್ರು. ಇದರಿಂದಾಗಿ ಆಗಬೇಕಾಗಿದ್ದ ದೊಡ್ಡ ಅನಾಹುತವೊಂದು ತಪ್ಪಿತ್ತು. ಚಂದ್ರಪ್ಪನವರ ಸಾಹಸದಿಂದಾಗಿ ಅವತ್ತು ಇಡೀ ಶೋರೂಮ್ ಸಿಬ್ಬಂದಿ ಹಾಗೂ ಗ್ರಾಹಕರು ನಿಟ್ಟುಸಿರನ್ನು ಬಿಟ್ಟಿದ್ದರು. ಸಮಯ ಪ್ರಜ್ಞೆ ಮತ್ತು ಸಾಹಸದಿಂದ ಮಾಜಿ ಸೈನಿಕರನ್ನು ಬಂಧಿಸಿ ಆಗಬೇಕಿದ್ದ ಅನಾಹುತವನ್ನು ತಪ್ಪಿಸಿದ ಚಂದ್ರಪ್ಪನವರಿಗೆ ಇದೀಗ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭದ ಶೌರ್ಯ ಪ್ರಶಸ್ತಿಯ ಗರಿ. ಭಾಳ ಖುಷಿ ಆಗುತ್ತೆ ಮೇಡಮ್. ಈ ಥರ ಮಾಡ್ತಂತಂದರೆ ನೆಕ್ಸ್ಟು ಬೇರೆ ಎಲ್ಲರಿಗೂ ಇಂಪ್ರೆಸ್ ಆಗುತ್ತೆ ಮಾಡೋದಕ್ಕೆ, ಒಳ್ಳೊಳ್ಳೆ ಕೆಲಸ ಮಾಡೋದಕ್ಕೆ ಎಲ್ಲರಿಗೂ ಶಕ್ತಿ ಬಂದಂಗೆ ಆಗುತ್ತೆ.